ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತು ಕೊನೆ ದಿನ. ಪಕ್ಷಗಳು ಬೇರೆ ಬೇರೆ ತರದ ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಕಾರಣ ಕ್ರಾಸ್ ವೋಟಿಂಗ್, ಅಡ್ಡ ಮತದಾನ ಆಗಬಾರದು ಅನ್ನೋದು ಅವರ ಕನ್ಸರ್ನ್. 4 ಸ್ಥಾನಗಳಲ್ಲಿ 3 ಸ್ಥಾನಗಳು ಸಂಖ್ಯಾಬಲದ ಆಧಾರದ ಮೇರೆಗೆ ಕಾಂಗ್ರೆಸ್ಗೆ ನಿಕ್ಕಿಯಾಗಿ ಸಿಗುತ್ತೆ. ಬಿಜೆಪಿಗೂ 1 ಸ್ಥಾನ ಸಿಕ್ಕೇ ಸಿಗುತ್ತೆ. ಆದರೆ ಒಂದು ವೇಳೆ ಬಿಜೆಪಿ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ರೆ ಕಥೆ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಆಗ ಕ್ರಾಸ್ ವೋಟಿಂಗ್ ನ ಭಯ ಕಾಡೋದು. ಆ ಕುರಿತ ಡೀಟೇಲ್ಸ್ ಅನ್ನು ತಿಳ್ಕೊಳ್ಳೋಣ. 4 ಸ್ಥಾನಗಳಲ್ಲಿ 3 ಕಾಂಗ್ರೆಸ್ಗೆ ಫಿಕ್ಸ್. 5ನೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದರೆ ಮಾತ್ರ ಮತದಾನ ಆಗುತ್ತೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳು ಇವತ್ತು ನಾಮಪತ್ರ ಸಲ್ಲಿಸಲಿದ್ದಾರೆ. ಅಜಯ್ ಮಾಕೇನ್ ದೆಹಲಿ ಮೂಲದ ನಾಯಕರು, ಮಾಜಿ ಸಚಿವರೂ ಹೌದು. ಇನ್ನು ಮಿಕ್ಕಂತೆ ನಾಸಿರ್ ಹುಸೇನ್ ಅವರಿಗೆ ಖರ್ಗೆ ಅವರ ಸಪೋರ್ಟ್ ನಿಂದಾಗಿ ಇನ್ನೊಂದು ಅವಕಾಶ ಸಿಕ್ಕಿದೆ. ಜಿಸಿ ಚಂದ್ರಶೇಖರ್ಗೆ ಕೊಟ್ಟ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ರಾಜ್ಯಸಭಾ ಟಿಕೆಟ್ ಅನ್ನ ಕಲ್ಪಿಸಲಾಗ್ತಾ ಇದೆ. ಒಬ್ಬರು ಪರಮೇಶ್ವರ್ ಅವರ ಆಪ್ತರು ಜಿಸಿ ಚಂದ್ರಶೇಖರ್, ಇನ್ನೋರ್ವರು ಖರ್ಗೆ ಅವರ ಆಪ್ತರು ನಾಸಿರ್. ಇನ್ನು ಮಿಕ್ಕಂತೆ ಹೈಕಮಾಂಡ್ನ ಆಯ್ಕೆ ಅಜಯ್ ಮಾಕೆ. ಬೇರೆ ರಾಜ್ಯದವರಿಗೆ ಅವಕಾಶ ಮಾಡಿಕೊಡ್ತೀರಿ ಅಂತ ಬಿಜೆಪಿ ವಿರುದ್ಧ ತೊಡೆತಟ್ಟಿ ಕೆಂಡಾಮಂಡಲರಾಗಿದ್ದ ಕಾಂಗ್ರೆಸ್ ಅಜಯ್ ಮಾಕೇನ್ ಅವರಿಗೆ ಅವಕಾಶ ಮಾಡಿಕೊಟ್ಟು ಮುಜುಗರಕ್ಕೀಡಾಗಿದೆ. ಸೊ ಬಹಳ ಕುತೂಹಲ ಕೆರಳಿಸ್ತಾ ಇರುವುದು, ಒಂದು ವೇಳೆ 2ನೇ ಕ್ಯಾಂಡಿಡೇಟು ದೋಸ್ತಿ ಪಾಳಯದಿಂದ ಬಂದರೆ ಆಗ ಕ್ರಾಸ್ ವೋಟಿಂಗ್ ಆಗಬಹುದು. ಈ ಬಗ್ಗೆ ಚರ್ಚೆಗಳಾಗ್ತಿವೆ. ಈಗ ಎಸ್.ಟಿ. ಸೋಮಶೇಖರ್ ಬಿಜೆಪಿ ಪಾಳಯದಲ್ಲಿರುವ ಕಾಂಗ್ರೆಸ್ನ ಮನಸ್ಥಿತಿಯವರು, ಶಿವರಾಮ್ ಹೆಬ್ಬಾರ್ ಅವರು ಸಹ ಅದೇ ಮಾತನಾಡ್ತಿದ್ದಾರೆ. ಇನ್ನು ಮಿಕ್ಕಂತೆ ಅವರು ಹೇಳಿಕೆ ಬೇರೆ ಕೊಟ್ಟಿದ್ದಾರೆ. 9 ಜನ ಶಾಸಕರು ಬಂದಿರಲಿಲ್ಲ ಆ ಮೀಟಿಂಗಿಗೆ, ಶಾಸಕಾಂಗ ಪಕ್ಷದ ಸಭೆಗೆ ಅಂತ. ಸೊ ಕ್ರಾಸ್ ವೋಟಿಂಗ್ ಆಗಿಬಿಟ್ರೆ ಅನ್ನೋದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇನ್ನು ಕಾಂಗ್ರೆಸ್ಸಿಗೂ ಆ ಭಯ ಕಾಡ್ತಾ ಇದೆ. ಕಾಂಗ್ರೆಸ್ ತೀರಾ ಡಾಮಿನೆಂಟ್ ಪೊಸಿಷನ್ ಅಲ್ಲಿ ಇದ್ದೀನಿ, ಎದುರಾಳಿ ಪಾಳಯದವರ ಜೊತೆಗೆ ನಾನು ಟಚ್ ಅಲ್ಲಿ ಇದ್ದೀನಿ. ಇದು ಕಾಂಗ್ರೆಸ್ಸಿಗಷ್ಟೇ ಸೀಮಿತ ಆಗಿಲ್ಲ, ಬಿಜೆಪಿ ಸಹ ಅಂಥದ್ದೇ ಕಾನ್ಫಿಡೆನ್ಸ್ ಅನ್ನು ತೋರಿಸ್ತಾ ಇದೆ. ಒಂದು ವೇಳೆ ಅವರು ಕ್ರಾಸ್ ವೋಟ್ ಮಾಡಿಸಿದ್ರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸೊ ಕಳೆದ ಬಾರಿಯ ಈ ತರದ ಪರಿಸ್ಥಿತಿ ಇದ್ದಾಗ, ರಾಜ್ಯಸಭೆಗೆ ಚುನಾವಣೆ ಆಗಬೇಕಾದ್ರೆ ಆದಂತಹ ಕ್ರಾಸ್ ವೋಟಿಂಗ್, ಯಾವ ಪಕ್ಷದಲ್ಲಿದ್ದವರು ಯಾವ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ರು, ಆಮೇಲೆ ಏನ್ ಮಾತಾಡಿದ್ರು, ಎಲ್ಲವೂ ಪಬ್ಲಿಕ್ ಡೊಮೈನ್ ನಲ್ಲಿದೆ. ಈ ಬಾರಿ ರೆಸಾರ್ಟ್ ರಾಜಕಾರಣದ ಮಟ್ಟಿಗೆ ಈ ಕ್ರಾಸ್ ವೋಟಿಂಗ್ ನ ಭಯ ಎತ್ಕೊಂಡು ಹೋಗಬಹುದೇನೋ ಅನ್ನೋ ಆತಂಕವೂ ಕಾಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗ ಕ್ರಾಸ್ ವೋಟಿಂಗ್ ನ ಭಯ ಯಾಕಾಗಿ? ಒಂದು ವೇಳೆ ಬಿಜೆಪಿ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಅನ್ನ ಹಾಕಬೇಕು ಅಂತ ಆದ್ರೆ ಇನ್ನೆಷ್ಟು ಮತಗಳ ಎಕ್ಸ್ಟ್ರಾ ಈಗ ಕಾಂಗ್ರೆಸ್ನ ಪಾಳ್ಯದಿಂದ ಮತಗಳನ್ನ ಸೆಳ್ಕೊಳ್ಬೇಕಾದ ಅನಿವಾರ್ಯತೆ ಅವರಿಗೆ ಕಾಡಬಹುದು? ಮಾರುತಿ, ಅಭಿಷೇಕ್, ರಾಜ್ಯದಿಂದ ನಡೀತಾ ಇರುವಂತಹ 4 ರಾಜ್ಯಸಭಾ ಸ್ಥಾನಗಳಿಗೆ ಇರುವಂತಹ 224 ಶಾಸಕರು ಕೂಡ ಮತದಾನವನ್ನ ಮಾಡಬಹುದು. ಆದ್ರೆ ಈಗಿರುವಂತಹ ಸಂಖ್ಯಾಬಲದ ಮೇಲೆ ಕಾಂಗ್ರೆಸ್ ಅವರು 3 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಪಕ್ಷಗಳು ಸೇರಿ ಒಂದು ಅಭ್ಯರ್ಥಿ ಗೆಲ್ಲೋದಕ್ಕೆ, ಅಂದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಕನಿಷ್ಠ 46 ಮತಗಳು ಬೇಕು. 46ರಿಂದ 48 ಮತಗಳ ಅಗತ್ಯತೆ ಇದೆ. ಹೀಗಾಗಿ ಮೂರು ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇರೋದ್ರಿಂದ 5ನೇ ಅಭ್ಯರ್ಥಿಯಾಗಿ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ನಿನ್ನೆ ತಡರಾತ್ರಿ ನಡೆದಂತಹ ಒಂದು ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಅಧಿಕೃತವಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟಿರುವಂತಹ ಒಂದು ಟಾಸ್ಕ್ ಏನು ಅಂತ ಹೇಳಿದ್ರೆ, ಜೆಡಿಎಸ್ ನ 19 ಮತಗಳಿರುವಂತದ್ದು, ಅದೇ ರೀತಿ ಬಿಜೆಪಿಯ 66 ಮತಗಳು, 2 ಮತಗಳು ಸೇರಿದ್ರೆ ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. 2ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೋ, ಯಾರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅಂತವರನ್ನ ಸಂಪರ್ಕ ಮಾಡಿ ಅನ್ನುವಂತಹ ಒಂದು ಟಾಸ್ಕ್ ಅನ್ನ ಕುಪೇಂದ್ರ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಆಗಂದ ಮಾತ್ರಕ್ಕೆ ಚುನಾವಣೆ ನಡೆದು ಕೇವಲ 8 ತಿಂಗಳು ಅಷ್ಟೇ ಆಗಿದೆ. ಶಾಸಕರಾಗಿ 8 ತಿಂಗಳು ಅಷ್ಟೇ ಆಗಿದೆ. ಯಾಕಂತ ಹೇಳಿದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿದ ಬಳಿಕ ಬೂತ್ ಅಲ್ಲಿ ಇರುವಂತಹ ಬೂತ್ ಏಜೆಂಟ್ಗೆ ನಾನು ಯಾವ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಿದ್ದೀನಿ ಅನ್ನುವಂಥದ್ದನ್ನ ತೋರಿಸ್ಬೇಕಾಗುತ್ತೆ. ಒಂದು ವೇಳೆ ಆಗ ಪಕ್ಷ ಕೊಟ್ಟಂತಹ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಮತದಾನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಪಕ್ಷಗಳು ಒತ್ತಾಯ ಮಾಡಬಹುದು. ಈ ಒಂದು ಆತಂಕ ಯಾವುದೇ ಶಾಸಕರು ಕೂಡ ಇದ್ದೇ ಇರುತ್ತೆ. ಇದರ ನಡುವೆನೂ ಕೂಡ ಒಂದು ವೇಳೆ ಯಾರನ್ನಾದ್ರೂ ಕ್ರಾಸ್ ವೋಟಿಂಗ್
ಮಾಡಿಸಿ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟು ಆ ರೀತಿ ಧೈರ್ಯ ತುಂಬಿ ಮತ ಸೆಳಿಬಹುದು ಅನ್ನುವಂತ ಒಂದು ಆತಂಕ ಇರುವಂತದ್ದು. ಹೀಗಾಗಿ ನಿನ್ನೆ ತಡರಾತ್ರಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಸುರ್ಜೇವಾಲಾ ರಾಜ್ಯಸಭೆಯಲ್ಲಿ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಜೆಡಿಎಸ್ ಮತ್ತೆ ಬಿಜೆಪಿ ಏನ್ ಬೇಕಿದ್ರು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ವಿಪ್ ಉಲ್ಲಂಘನೆ ಮಾಡಬಾರ್ದು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸುಮಾರು 8 ರಿಂದ 10 ಮತಗಳು ಬೇಕಾಗ್ತವೆ. ಆ 8 ರಿಂದ 10 ಮತಗಳನ್ನ ಯಾವ ರೀತಿಯಾಗಿ ನಾವು ಸೆಳಿಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಮೈತ್ರಿ ಪಕ್ಷಗಳು ಮಾಡ್ತಾ ಇದ್ದಾವೆ. ಅಭಿಷೇಕ್, ಥ್ಯಾಂಕ್ ಯು. ಮಾರುತಿ ಪಾವಗಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.